ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಮುಂಬೈ ಇಂಡಿಯನ್ಸ್ ತಂಡವನ್ನು ಬಗ್ಗು ಬಡಿದಂಥ ಪಂಜಾಬ್ ಕಿಂಗ್ಸ್ ತಂಡ. IPLನಿಂದ ಮುಂಬೈ ತಂಡ ಬಹುತೇಕ ಔಟ್. ಕಪ್ ಗೆಲ್ಲೋ ಫೇವರೇಟ್ ಆಗಿ RCB ಮತ್ತು ಪಂಜಾಬ್ಸ್ ತಂಡ. ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ನಿನ್ನೆ ನಡೆದಂಥ ಹೈ ವೋಲ್ಟೇಜ್ ಪಂದ್ಯದಲ್ಲಿ, ಅಂದರೆ ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನು ಪಂಜಾಬ್ ತಂಡ ಸುಲಭವಾಗಿ 7 ವಿಕೆಟ್ಗಳಿಂದ ಜಯ ಸಾಧಿಸಿ ಇದೀಗ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದೆ. ಜೊತೆಗೆ ಮುಂಬೈ ಇಂಡಿಯನ್ಸ್ ತಂಡ IPLನಿಂದ ಬಹುತೇಕ ಔಟ್ ಎನ್ನುವಂಥ ಅನುಮಾನ ಕೂಡ ಇದೀಗ ಕೇಳಿಬರ್ತಾ ಇದೆ. ಯಾಕೆಂದರೆ ತಾನು ಆಡಿದಂಥ 5 ಪಂದ್ಯದಲ್ಲಿ 4 ಪಂದ್ಯವನ್ನು ಸೋತು ಇದೀಗ ಅಂಕಪಟ್ಟಿಯಲ್ಲಿ ಕೊನೆಯ ಹಂತದ ಸ್ಥಾನದಲ್ಲಿದೆ. ಹೀಗಾಗಿ IPLನಿಂದ ಮುಂಬೈ ಇಂಡಿಯನ್ಸ್ ತಂಡ ಔಟ್ ಆಗುವುದು ಬಹುತೇಕ ಖಚಿತವಾಗಿದೆ. ಇನ್ನು ನಿನ್ನೆಯ ಮ್ಯಾಚ್ ಹೇಗಿತ್ತು, ಟಾಸ್ ಯಾರು ವಿನ್ ಆದರು, ಎಷ್ಟು ರನ್ ಹೊಡೆದ್ರು ಎನ್ನುವುದನ್ನು ನೋಡ್ತಾ ಹೋದರೆ, ಮೊದಲು ಟಾಸ್ ಗೆದ್ದಂಥ ಪಂಜಾಬ್ ಕಿಂಗ್ಸ್ ತಂಡ ಮುಂಬೈ ತಂಡಕ್ಕೆ ಬ್ಯಾಟಿಂಗ್ ಮಾಡುವಂಥ ಅವಕಾಶವನ್ನು ಕೊಡ್ತು. ಮೊದಲು ಬ್ಯಾಟಿಂಗ್ ಮಾಡಿದಂಥ ಮುಂಬೈ ತಂಡ 12 ರನ್ ಆಗೋದರಲ್ಲಿ 2 ದೊಡ್ಡ ವಿಕೆಟನ್ನು ಕಳ್ಕೊಂಡು ಸಂಕಷ್ಟದಲ್ಲಿತ್ತು. ಆದರೆ ಅದಾದ ನಂತರ ಬಂದಂಥ ಮೊದಲ ಪಂದ್ಯವನ್ನು ಆಡ್ತಾ ಇರುವಂಥ, ಈ ಸೀಸನ್ನ ಮೊದಲ ಪಂದ್ಯವನ್ನು ಆಡ್ತಿದ್ದಂಥ ಡಿಕಾಕ್ ಅವರು 60 ಎಸೆತದಲ್ಲಿ 112 ರನ್ ಮಾಡಿದ್ರು. ಜೊತೆಗೆ ಒಂದೊಳ್ಳೆಯ ಟಾರ್ಗೆಟ್ ಸೆಟ್ ಮಾಡುವಲ್ಲಿ ಯಶಸ್ವಿಯಾದರು. ಅವರ ಜೊತೆಗೂಡಿದಂಥ ನಮನ್ದೀರ್ ಕೂಡ 50 ರನ್ನನ್ನು ಪೇರಿಸಿ ಮುಂಬೈ ಇಂಡಿಯನ್ಸ್ ತಂಡವನ್ನು 195 ರನ್ನನ್ನು ಮಾಡುವಲ್ಲಿ ಯಶಸ್ವಿಯಾದರು. ಅದರಲ್ಲಿ ಡಿಕಾಕ್ 112 ರನ್ನನ್ನು ಬಾರಿಸಿದರೆ ನಮನ್ದೀರ್ ಅವರು 50 ರನ್ನನ್ನು ಬಾರಿಸಿ ತಂಡವನ್ನು ಒಂದೊಳ್ಳೆಯ ಟಾರ್ಗೆಟ್ ಸೆಟ್ ಮಾಡುವಲ್ಲಿ ಅನುಕೂಲವಾದರು. ಅದರಲ್ಲೂ ಮುಖ್ಯವಾಗಿ ಪಂಜಾಬ್ ಕಿಂಗ್ಸ್ ತಂಡದ ಬೌಲರ್ ಇಂಡಿಯಾ ಬೌಲರ್ ಇದ್ದಾರಲ್ಲ, ಹರ್ಷದೀಪ್ ಸಿಂಗ್ ಅವರು ತಾನು ಎಸೆದಂಥ 4 ಓವರ್ನಲ್ಲಿ 22 ರನ್ನ ನೀಡಿ ಬರೋಬ್ಬರಿ 3 ವಿಕೆಟನ್ನು ಪಡ್ಕೊಂಡ್ರು. ಜೊತೆಗೆ ಪಂದ್ಯ ಮುಗಿದ ನಂತರ ಇವರು ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಆಗ್ತಾರೆ. ಅಷ್ಟು ಕರಾರುವಕ್ಕಾದಂಥ ಬೌಲಿಂಗನ್ನು ಮಾಡಿ ದೊಡ್ಡ ಮೊತ್ತದ ಚಿಂತನೆ ಇದ್ದಂಥ ಮುಂಬೈ ಇಂಡಿಯನ್ಸ್ ತಂಡವನ್ನು 195 ರನ್ನನ್ನು ಮಾಡುವಲ್ಲಿ ಮಾತ್ರ ಸಫಲವಾಗುವಂತೆ ಮಾಡಿದ್ದು ಹರ್ಷದೀಪ್ ಸಿಂಗ್ ಅವರು. ಇನ್ನು ಈ ಮೊತ್ತವನ್ನು ಬೆನ್ನತ್ತಿದಂಥ ಈ ಸಲದ ಹಾಟ್ ಫೇವರೇಟ್ ಆಗಿರುವಂಥ ಪಂಜಾಬ್ ಕಿಂಗ್ಸ್ ತಂಡ ಇನ್ನೂ 21 ಎಸೆತ ಬಾಕಿ ಇರುವಂತೆ ಕೇವಲ 3 ವಿಕೆಟನ್ನು ಕಳ್ಕೊಂಡು ಭರ್ಜರಿಯಾಗಿ 7 ವಿಕೆಟ್ಗಳ ಭರ್ಜರಿಯಾದಂಥ ಗೆಲುವನ್ನು ದಾಖಲಿಸುತ್ತೆ. ಈ ಮುಖಾಂತರ ಅಗ್ರಪಟ್ಟಿಯಲ್ಲಿ, ಅಂದರೆ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಕೂಡ ಪಡ್ಕೊಳ್ಳುತ್ತೆ. ಇನ್ನು ಪಂಜಾಬ್ ಕಿಂಗ್ಸ್ ತಂಡದ ಬ್ಯಾಟಿಂಗ್ ನೋಡ್ತಾ ಹೋದರೆ, ಪ್ರಿಯಾಂಶು ಆರ್ಯ 9 ಎಸೆತದಲ್ಲಿ 15 ರನ್ ಹೊಡೆದು ಔಟ್ ಆಗ್ತಾರೆ. ಆ ನಂತರ ಪ್ರಭ್ ಸಿಮ್ರನ್ ಅವರು ಈ ಸೀರೀಸ್ನಲ್ಲಿ ಮತ್ತೊಮ್ಮೆ ತಾನು ಯಾರು ಎನ್ನುವುದನ್ನು ಸಾಬೀತು ಮಾಡ್ತಾರೆ ಮತ್ತು ಔಟ್ ಆಗದೆ 39 ಎಸೆತದಲ್ಲಿ 11 ಬೌಂಡ್ರಿ ಮತ್ತು 2 ಭರ್ಜರಿ ಸಿಕ್ಸರ್ಗಳ ನೆರವಿನಿಂದ 80 ರನ್ ಮಾಡಿ ಔಟ್ ಆಗದೆ ಇರ್ತಾರೆ. ಜೊತೆಗೆ ಕೊನೆಯಲ್ಲಿ ಕೂಪರ್ ಅವರು ಮತ್ತೊಮ್ಮೆ ವಿಫಲರಾಗ್ತಾರೆ. ಒಂದು ಮ್ಯಾಚನ್ನು ಮಾತ್ರ ಅವರು ಗೆಲ್ಲಿಸ್ಕೊಟ್ಟಿದ್ರು, ಆದರೆ ಪದೇ ವಿಫಲರಾಗ್ತಾ ಇದ್ದಾರೆ. ಆದರೆ ಅವರ ಬ್ಯಾಟಿಂಗ್ ಆರ್ಡರ್ನ ಚೇಂಜ್ ಮಾಡ್ತಿಲ್ಲ. 12 ಎಸೆತದಲ್ಲಿ 17 ರನ್ ಮಾಡಿ ಔಟ್ ಆಗ್ತಾರೆ. ನಂತರ ಪ್ರಭ್ಸಿಮ್ರನ್ ಅವರ ಜೊತೆಗೂಡಿದಂಥ ಶ್ರೇಯಸ್ ಅಯ್ಯರ್ ಅವರು 35 ಬಾಲ್ನಲ್ಲಿ 5 ಭರ್ಜರಿ ಬೌಂಡ್ರಿ ಮತ್ತು 4 ಅಮೋಘ ಸಿಕ್ಸರ್ಗಳ ನೆರವಿನಿಂದ 66 ರನ್ ಚಚ್ಚಿ ಕೊನೆಯ ಗಳಿಗೆಲ್ಲ ಔಟ್ ಆಗ್ತಾರೆ. ಈ ಮುಖಾಂತರ ಇನ್ನೂ 21 ಎಸೆತ ಬಾಕಿ ಇರುವಂತೆ 16.3 ಓವರ್ಗಳಲ್ಲಿ ನಿಗದಿತ ಟಾರ್ಗೆಟನ್ನು ರೀಚ್ ಮಾಡಿ 7 ವಿಕೆಟ್ಗಳ ಗೆಲುವನ್ನು ಸಾಧಿಸುತ್ತೆ. ಜೊತೆಗೆ ಮುಂಬೈ ಇಂಡಿಯನ್ಸ್ ತಂಡ ಕೊನೆಯ ಸ್ಥಾನದಲ್ಲಿದೆ. ಅಂದರೆ ಈ ಮುಂಬೈ ಇಂಡಿಯನ್ಸ್ ತಂಡ IPLನಿಂದ ಔಟ್ ಆಗುವಂಥ ಭೀತಿಯಲ್ಲಿದ್ದರೆ, ಮತ್ತೊಂದು ಕಡೆ ಮುಂಬೈ ಇಂಡಿಯನ್ಸ್ ತಂಡವನ್ನು ಸೋಲಿಸಿದಂಥ ಪಂಜಾಬ್ ಕಿಂಗ್ಸ್ ತಂಡ ಇದೀಗ 5 ಪಂದ್ಯದಲ್ಲಿ 4 ಪಂದ್ಯವನ್ನು ಗೆದ್ದು ಒಂದೂ ಮ್ಯಾಚ್ ಸೋಲದೆ, ಒಂದು ಮ್ಯಾಚ್ ಮಳೆ ಕಾರಣ ರದ್ದಾದ ಕಾರಣಕ್ಕಾಗಿ 9 ಅಂಕಗಳೊಂದಿಗೆ ಇದೀಗ ಸೋಲಿಲ್ಲದ ಸರದಾರನಾಗಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದೆ. ಇನ್ನು 2ನೇ ಸ್ಥಾನದಲ್ಲಿ ನಮ್ಮ RCB 5 ಪಂದ್ಯದಲ್ಲಿ 4 ಪಂದ್ಯವನ್ನು ಗೆದ್ದು 1 ಪಂದ್ಯ ಸೋತು 8 ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲಿದೆ. ಇನ್ನು ಅದೇ ರೀತಿಯಲ್ಲಿ RR ಕೂಡ 5 ಪಂದ್ಯದಲ್ಲಿ 4 ಪಂದ್ಯವನ್ನು ಗೆದ್ದು 1 ಪಂದ್ಯವನ್ನು ಸೋತು 8 ಅಂಕಗಳೊಂದಿಗೆ ರನ್ ರೇಟ್ ಆಧಾರದಲ್ಲಿ 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ಜೊತೆಗೆ ಈ ಸಲ ಕಪ್ ಯಾರು ಗೆಲ್ಲಬಹುದು ಎನ್ನುವಂಥ ಫೇವರೇಟ್ ಲೆಕ್ಕಾಚಾರ ಈಗಾಗಲೇ ಸ್ಟಾರ್ಟ್ ಆಗಿದೆ. ಎಸ್, ಅಫ್ಕೋರ್ಸ್ RCB ಫೇವರೇಟ್ ತಂಡವಾಗಿ ಹೊರಹೊಮ್ಮಿದೆ. ಪಂಜಾಬ್ ಕಿಂಗ್ಸ್ ತಂಡ ಕೂಡ ಅಷ್ಟೇ ಉತ್ತಮವಾಗಿ ಕಪ್ ಗೆಲ್ಲಬಹುದು ಎನ್ನುವಂಥ ಲೆಕ್ಕಾಚಾರ ಕೂಡ ಇದೆ. ಜೊತೆಗೆ
RR ತಂಡ ಕೂಡ ಕಪ್ ಗೆಲ್ಲಬಹುದು ಎನ್ನುವಂಥ ಲೆಕ್ಕಾಚಾರ ಈಗಾಗಲೇ ಅಭಿಮಾನಿ ಕೂಡ ಇಟ್ಕೊಂಡಿದ್ದಾರೆ. ಆದರೆ ನಿನ್ನೆಯ ಮ್ಯಾಚ್ನ ಮತ್ತೊಂದು ಹೈಲೈಟ್ ಅಂದರೆ ಕ್ಯಾಚ್ ಆಫ್ ದ ಸೀಸನ್ ಅಂತಾರಲ್ಲ, ಅದು ನಿನ್ನೆ ಶ್ರೇಯಸ್ ಅಯ್ಯರ್ ಅವರು ಹಿಡಿದಂಥ ಕ್ಯಾಚ್ ಇದೆಯಲ್ಲ, ಅದನ್ನು ನೋಡ್ತಾ ಹೋದರೆ ಅಯ್ಯರ್ 30ರ ಹುಡುಗನೋ 20ರ ಹುಡುಗನೋ 18ರ ಹುಡುಗನೂ ಕೂಡ ಲೆಕ್ಕನೇ ಸಿಗ್ತಾ ಇಲ್ಲ. ಯಾಕಂದರೆ ಮುಂಬೈ ಇಂಡಿಯನ್ಸ್ ತಂಡ ಕೂತಿದಂಥ ಡಗೌಟ್ ಹತ್ತಿರ ಹಿಡಿದಂಥ ಕ್ಯಾಚ್ ಇದೆಯಲ್ಲ, ಅಂದರೆ ಹಾರ್ದಿಕ್ ಪಾಂಡ್ಯ ಹೊಡೆದಂಥ ಈ ಸಿಕ್ಸರನ್ನು ಕ್ಯಾಚ್ ರೂಪಗೊಳಿಸಿ ಅದನ್ನು ಮತ್ತೊಬ್ಬನಿಗೆ ಕೊಟ್ಟು ಹಿಡಿದಂಥ ಕ್ಯಾಚ್ ಅತ್ಯಂತ ಅಮೋಘವಾಗಿದೆ ಮತ್ತು ಈ IPL ಸೀಸನ್ನ ಅತ್ಯುತ್ತಮ ಕ್ಯಾಚ್ ಎನ್ನುವುದರಲ್ಲಿ ಅದು ಅನುಮಾನವೇ ಇಲ್ಲ. ಹೀಗಾಗಿ ಮುಂಬೈ ಇಂಡಿಯನ್ಸ್ ತಂಡವನ್ನು ಬಗ್ಗು ಬಡಿದಂಥ ಪಂಜಾಬ್ ತಂಡ ಇದೀಗ ಕಪ್ ಗೆಲ್ಲುವಂಥ ಫೇವರೇಟ್ ತಂಡವಾಗಿ ಹೊರಹೊಮ್ಮಿದೆ. ಈ ಮುಖಾಂತರ ಮುಂಬೈ ತಂಡವನ್ನು ಕೂಡ IPLನಿಂದ ಹೊರ ಹಾಕುವಂಥ ಹೊರ ಹೋಗುವಂಥ ಎಲ್ಲ ಲಕ್ಷಣ ಕೂಡ ಕಾಣ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.